ಪರ ಸಾಧನವು ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ತುಂಗಳ ಸಾವಳಗಿ ಏತ ನೀರಾವರಿ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ರೈತರ ಪ್ರತಿಭಟನೆ. ಅಥಣಿ ತುಂಗಳ ಸಾವಳಗಿ ಏತ ನೀರಾವರಿ ವ್ಯಾಪ್ತಿಯ ರೈತರು ಬೆಳೆಗಳು ಒಣಗುವ ಭೀತಿಯ ನಡುವೆ ತಕ್ಷಣ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ನೀರಾವರಿ ಇಲಾಖೆಯ ಕಚೇರಿ ಎದುರು ಬೆಳಗ್ಗೆಯಿಂದ ಸಂಜೆಯವರೆಗೆ ನಿರಂತರ ಪ್ರತಿಭಟನೆ ನಡೆಸಿದರು. ನೀರಿನ ಕೊರತೆಯಿಂದ ಸಾವಿರಾರು ಎಕರೆ ಪ್ರದೇಶದ ಬೆಳೆಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಹಾಗೂ ನೀರಾವರಿ ಇಲಾಖೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನ ಹೊರಹಾಕಿದರು. ಸಂಜೆಯ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ ಅಥಣಿ ಪೊಲೀಸ್ ಠಾಣೆಯ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಅವರು ರೈತರು ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಪಿಎಸ್ಐ ಅವರ ಮಧ್ಯಸ್ಥಿಕೆಯಿಂದ ಅಧಿಕಾರಿಗಳು ಶೀಘ್ರದಲ್ಲೇ ತುಂಗಳ ಸಾವಳಗಿ ಏತ ನೀರಾವರಿ ಕಾಲುವೆಗೆ ನೀರು ಹರಿಸಲಾಗುವುದು ಎಂದು ಭರವಸೆ ನೀಡಿದರು. ಅಧಿಕಾರಿಗಳ ಭರವಸೆ ಹಾಗೂ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಅವರ ಮಧ್ಯಸ್ಥಿಕೆಯನ್ನ ಗೌರವಿಸಿದ ರೈತರು ತಮ್ಮ ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡರು. ಆದರೆ ನೀಡಿರುವ ಭರವಸೆಯಂತೆ ನೀರು ಬಿಡುಗಡೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ವರದಿ ಅಜಿ ಕಾಂಬಳೆ, ವಿ ಪವರ್ ನ್ಯೂಸ್, ಅಥಣಿ. ನೀರು ಕೊಡ್ತೀವಿ ಅಂತೇಳಿ ಒಪ್ಕೊಂಡಾರ. ಯಾವ ನೀರಾವರಿ ಇದು? ಸಾವಳಿ ತುಂಗಳ ನೀರಾವರಿ. ಸಾವಳಿ ತುಂಗ ನೀರಾವರಿ. ಈಗ ಏನಂದ್ರಿ? ಈಗ ನೀರು ಕೊಡ್ತೀವಿ ಅಂತೇಳಿ ಒಪ್ಕೊಂಡಾರ್ರಿ. ಚಾಲೋ ಇರುವವರೆಗೆ ನಮಗೆ ಕಂಟಿನ್ಯೂಸ್ ನೀರು ಕೊಡ್ತೀವಿ ಅಂತೇಳಿ ಒಪ್ಕೊಂಡಾರ. ಎಷ್ಟು ತಿಂಗ್ಳ್ರಿ? ಯಾವಾಗಿಂದ ಚಾಲೂ ಆಗ್ತದ್ರಿ? ಈಗ ಇನ್ನೊಂದು 2 ತಾಸು ಚಾಲೂ ಆಗತ್ರಿ. 2 ತಾಸಿನ ಚಾಲೂ ಆಗ್ತದ. ಚಾಲೂ ಮಾಡಿದ್ರ ನಂತರ ರೀ